ಎಸ್, ನಾನು ಫಸ್ಟ್ ಟೈಮ್ ಬಂದಿರೋದು ಐಕ್ಯ. ನೋಡೋಣ ಒಳಗಡೆ ಹೇಗಿರುತ್ತೆ ಏನು ಅಂತ ಎಕ್ಸ್ಪ್ಲೋರ್ ಮಾಡ್ತೀನಿ. ಸಖತ್ ಸಾಫ್ಟಾಗಿ ಮಲ್ಕ ಸಾಫ್ಟ್ ಆಗಿದೆ, ನಿಜ ಸಾಫ್ಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ಇವೆಲ್ಲ ಬೇಕಂತ ಅವಳಿಗೆ ಮುಖ ಹೆಂಗ್. ಅವರು ಫೈನಲಿ ಒಂದು ಪ್ಲಾಂಟ್ ತಗೊಂಡ್ರು. ಕ್ಷಣಕ್ಕೆ ಚೇಂಜ್ ಆಗ್ತಾ ಇದ್ದಾನೆ ಇವನು. ಇಲ್ಲಿ ನೋಡ್ರಿ, ಅಮ್ಮ ಇಲ್ಲಿದ್ದಾನೆ. ಇದು ಮನೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಪುಟ್ಟಡ ಯೂಟ್ಯೂಬ್ ಚಾನೆಲ್. ಎಸ್, ನಾನು ಐಕ್ಯ ಬಂದಿದ್ದೀನಿ ಯಾಕಂದರೆ ಸ್ವಲ್ಪ ಫ್ಯಾಮಿಲಿ ಫಂಕ್ಷನ್ ಇದೆ ಸಂಡೇ, ನೆಕ್ಸ್ಟ್ ಸಂಡೇ. ಸೊ ನೋಡೋಣ ಏನಾದ್ರು ಗಿಫ್ಟ್ ಇಲ್ಲಿಂದ ತಗೊಂಡು ಹೋಗೋಕ್ಕಾಗುತ್ತಾ ಅಂತ ಹೇಳ್ಕೊಂಡು. ಪೂಜೆ ಆಯಿತು, ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗಿಲ್ಲ, ಡೈರೆಕ್ಟ್ ಇಲ್ಲೇ ಬಂದಿದ್ದೀವಿ. ಬಿಕಾಸ್ ಮನೆಗೆ ಹೋದರೆ ಗೊತ್ತಿದೆ ನಾವು ಮತ್ತೆ ಬರೋದಿನ ಮಧ್ಯಾಹ್ನದ ಮೇಲೆ, ಮತ್ತೆ ಪುನಃ ಸಂಡೇ ಮಂಡೇ ಫುಲ್ ವೇಸ್ಟ್ ಆಗಿಬಿಡುತ್ತೆ. ಸೊ ಸ್ವಲ್ಪ ಬೇಗ ಬಂದು ಶಾಪಿಂಗ್ ಮುಗಿಸ್ಕೊಂಡು ಹೋಗೋಣ ಅಂತ. ಎಸ್, ನಾನು ಫಸ್ಟ್ ಟೈಮ್ ಬಂದಿರೋದು ಐಕ್ಯ. ನೋಡೋಣ ಒಳಗಡೆ ಹೇಗಿರುತ್ತೆ ಏನು ಅಂತ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ನೋಡ್ತಾ ಇರಬಹುದು, ಹೌದು ತುಂಬ ದೊಡ್ಡದಿದೆ. ಹೊರಗಡೆಯಿಂದ ಅಷ್ಟು ದೊಡ್ಡದು ಅನಿಸ್ತಿಲ್ಲ, ಬಟ್ ದೊಡ್ಡದಿದೆ. ಗ್ರೌಂಡ್ ದೊಡ್ಡದಿದೆ, ಬಟ್ ಹೌದು ನೋಡಿ ಈ ಥರ ಇದೆ ಐಕ್ಯ. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಏನು ಅಂತ. ಬಿಕಾಸ್ ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಹಾಗಾಗಿ. ಸ್ಕ್ರಬ್ಬಿಂಗ್ ಪ್ಯಾಡು 79ಗೆ 3 ಪ್ಯಾಕ್ಸ್. ಓಕೆ, ಆಫರ್ ಬಿಟ್ಟಿದ್ದಾರೆ. ಇರ್ಬೋದು, ತುಂಬಾ ಚೆನ್ನಾಗಿದೆ. ಇದೇನು ವಾಟರ್ದಾ? ಹೌದು, ವಾಟರ್. ಫ್ಲಾಸ್ಕ್ ಓ, ಟಿಶ್ಯೂ ಇಡೋದು. ಕಾಸ್ಟ್ಲಿ ಇದೆ ಆ್ಯಕ್ಚುಲಿ. ಇಷ್ಟಕ್ಕೆ 199 ರುಪೀಸು ಒಂದು ಬಂಚಿಗೆ. ಚೆನ್ನಾಗಿದೆ. ಕಿಚನ್ ಸೆಟ್ಸ್ ಎಲ್ಲ ಇಲ್ಲಿದೆ. ಡಿಶ್ ಸೆಟ್ ಆಗಲಿ ಪ್ರತಿಯೊಂದು ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಇವನ್ ಇಂಡೋರ್ ಪ್ಲಾಂಟ್ಸ್ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಒರಿಜಿನಲ್, ಹೌದು, ರಿಯಲ್ ಒನ್. ಹಾಂ, ನೀನು ಎಲ್ಲಿಡ್ತೀಯ? ನಿನಗೆ ಸಾಕೋದು ಕಷ್ಟ ಆಗ್ಬಿಟ್ಟೈತಿ ನಾ ಪ್ಲಾಂಟ್ಸ್ನೆಲ್ಲ. ವಾವ್, ಏನು ಚೆನ್ನಾಗಿದೆ ನೋಡು, ಹೆಂಗೆ ಮೇಂಟೈನ್ ಮಾಡ್ತಾರೆ, ಸಖತ್ತಾಗಿದೆ. ಸೇವಂತಿಗೆ ಹೂವು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ನೋಡು. ಬಟ್ಟೆನ ನೀಟಾಗಿ ಅರೇಂಜ್ ಮಾಡಿ 299, 300 ಚೆನ್ನಾಗಿದಲ್ಲ. ಕ್ವಾಲಿಟಿ ಕೂಡ ಸಖತ್ತಾಗಿದೆ. ರೇಟ್ ಮಾತ್ರ ಸಖತ್ತಿದೆ, ರೇಟು ಸಖತ್ತಿದೆ. ಸಖತ್ತಾಗಿದೆ, ರೇಟ್ ಕೂಡ ಸಖತ್ತಾಗಿದೆ. ಎಲ್ಲ ಡೈನಿಂಗ್ ಟೇಬಲ್ ಐಟಮ್ಸ್ ಇಲ್ಲೇ ಇದೆ. ಕಾಸ್ಟ್ಲಿ ಇದೆ. ಬಟ್ ನಾನು ನೋಡ್ತಾ ಇರುವಂಥ ವಿತ್ ಲಿಡ್ ಡಿಶಸ್ ಸೆಟ್ ಯಾವುದೂ ಇಲ್ಲ ಅಂತೆ. ಸೊ ಹಾಗಾಗಿ ಬೇರೆ ಕಡೆ ನೋಡೋಣ ಅಂತ ಇದ್ದೀನಿ. ಕಾಸ್ಟ್ಲಿ ಇದೆ, ಬಟ್ 4 ಸೆಟ್ ಇದಕ್ಕೆ 1090 ರುಪೀಸ್ ಆ್ಯಕ್ಚುಲಿ. ಬೌಲ್ ಕೂಡ ನೋಡಿ 899 ರುಪೀಸ್. ಸೊ ರೇಟ್ ಓಕೆ, ಕ್ವಾಲಿಟಿನೂ ಹಾಗೇ ಇದೆ. ಬಟ್ ನನಗೇನು ಬೇಕು ಅದು ಸಿಗ್ತಾ ಇಲ್ಲ ಆ್ಯಕ್ಚುಲಿ. ಸೊ ನೋಡ್ತಾ ಇರ್ಬೋದು, ತುಂಬ ಕಲರ್ಫುಲ್ ಆಗಿದೆ, ವೆರೈಟಿಯಾಗಿ ಸ್ಟ್ಯಾಂಡರ್ಡ್ ಆಗಿದೆ. ಬಟ್ ಹೌದು, ರೇಟು ಇಲ್ಲ. ರೇಟ್ ಇದೆಯಲ್ಲ, ದುಡ್ಡಿದೆಯಾ ತಗೊಂಡು. ಹೌದು, ಇಲ್ಲ, ಚೆನ್ನಾಗಿ ಕೊಡ್ಬಹುದು. 499 ರುಪೀಸು, 499 ರುಪೀಸು ಕೊಡಬಹುದು. ಇಲ್ಲ, ಆಲ್ಮೋಸ್ಟ್ ಕೊಡ್ಬೋದು. ಈ ಥರದ್ದೆಲ್ಲ ಸೆಟ್ಟಿಗೆಲ್ಲ ಕಮ್ಮಿನೇ ಇಟ್ಟಿದ್ದಾರೆ, ಬಟ್ ಕ್ವಾಲಿಟಿನೂ ಹಾಗೇ ಇದೆ. ಅವ್ರು ರೇಟ್ ಇಟ್ಟಿರ್ತಕ್ಕಂಥ ಕ್ವಾಲಿಟಿನೂ ಹಾಗೇ ಇದೆ. ಸೊ ಬಟ್ ನಾನು ನೋಡ್ತಾ ಇರುವಂಥದ್ದು ನನಗೆ ಸಿಕ್ಕಿಲ್ಲ.
ಸೊ ಹಾಗಾಗಿ ನಾನು ಬೇರೆ ಕಡೆ ಇದೆಲ್ಲ ಫುಲ್ ಡೈನಿಂಗ್ ಸೆಟ್. ಎಷ್ಟಿರ್ಬೋದು ಆ್ಯಕ್ಚುಲಿ ಇದೇನು ಹೇಳು, ಏನೋ ಒಂದು ಇಲ್ಲ ಇದ್ರೊಳಗಡೆ ಡಿಕೇಶನ್ ಅಲ್ಲ ಆ್ಯಕ್ಚುಲಿ, ಇದನ್ನು ಎಕ್ಸಾಂಪಲ್ ಡಿಕೇಶನ್ ಹಾಕ್ಬೋದು, ಹಾಕ್ಬೋದು ಅಥವಾ ಬಾಡಿ. ಎಷ್ಟಿರ್ಬೋದು? 799 rupees. ಇಷ್ಟಕ್ಕೆ 800. ಅದ್ರಿಂದ ರೇಟ್ ಬರ್ದಿಲ್ಲ, ಒಳಗಡೆ ಹಾಕಿದ್ದಾರೆ ಅನ್ಕೊಂತೀನಿ, ಬಿಕಾಸ್ ಅದು ಚಿಕ್ಕದು ಇದು ದೊಡ್ಡದು. ಸೊ ಎಷ್ಟ ನೋಡು, ಮುಟ್ಟಕ್ಕೂ ಭಯ ಮರೈತಿ, ಬಿದ್ದೋದ್ರೆ ಆಮೇಲೆ ಯಾರಿಗೆ ಫೈನ್ ಕಟ್ಟಿ ಹೋಗ್ಬೇಕಷ್ಟೇ. ಅದರಿಂದ ಇಲ್ಲ, ಅದರಿಂದ ರೇಟು ಕೊಟ್ಟಿಲ್ಲ. ಆ್ಯಕ್ಚುಲಿ ಇದೇ ಥರ ಅದು ನೋಡ್ತಾ ಇರೋದು, ಇದೇ ಥರದ್ದು ನೋಡ್ತಾ ಇದ್ದೀವಿ. ಬಟ್ ಇದೆಲ್ಲ ವಿತೌಟ್ ಲಿಡ್ ಇದೆ. ಸೊ ಹಾಗಾಗಿ ಏನಾದರೂ ಫುಡ್ ಹಾಕಿಟ್ರೆ ಬೇಗ ತಣ್ಣಗಾಗ್ಬಿಡುತ್ತೆ. ವಿತ್ ಲಿಡ್ ನೋಡ್ತಾ ಇದ್ದೀನಿ, ವಿತ್ ಲಿಡ್ ಇಲ್ಲ. 149 rupees ಈ ಪಿಲ್ಲೋ. ಸಖತ್ ಸಾಫ್ಟಾಗಿ ಮಲ್ಕ ಸಾಫ್ಟ್ ಆಗಿದೆ, ನಿಜ ಸಾಫ್ಟ್ ಆಗಿದೆ, ಚೆನ್ನಾಗಿದೆ ಪಿಲ್ಲೋ. ಸೊ ಇದೆಲ್ಲ ಬೆಡ್ ಸೆಟ್ಗಳು. ಹಾಂ, ಎಂತ ಇಲ್ಲ, ನಾನು ಅದಕ್ಕಿಂತ ಸ್ವಲ್ಪ ಆದರೂ ಉದ್ದ ಇದ್ದೀನಿ, ಸುಮ್ಮನೆ ಬಾ. ಸೊ ನೋಡ್ತಾ ಇರಬಹುದು, ಇವೆಲ್ಲ ಬೆಡ್ ಐಟಮ್ಸ್ಗಳು, ಪಿಲ್ಲೋ, ಬೆಡ್ ಕವರ್ಸ್, ಸೋಫಾ ಕವರ್ಸ್. ಬಾ ಮುಟ್ಟ ಏನು ಫೀಲ್ ಆಯ್ತು, ಏನು ಡಿಫ್ರೆಂಟ್ ಅನಿಸ್ತು? ಏನೂ ಇಲ್ಲ ತಾನೆ, ಏನೂ ಇಲ್ಲ. ಕೂತ್ಕೋ. ಏನಾದರೂ ವೇರಿಯೇಷನ್ ಅನಿಸ್ತಾ? ಏನು ಅನಿಸ್ತು? ಇಲ್ಲಿ ಬರೋದಾದ್ರೆ ಅಟ್ಲೀಸ್ಟ್ 1-2 ಲಕ್ಷ ಇಟ್ಕೊಂಡು ಬರಬೇಕು. ಇಲ್ಲ ಅಂದರೆ ಫುಲ್ ಮನೆಗೆ ಐಟಮ್ ಬೇಕು ಅಂದರೆ. ಎಷ್ಟು ಕ್ಯೂಟ್ ಆಗಿದೆ ನೋಡಿ, ಇದಿಷ್ಟು ಒಂದು ಬಾತ್ರೂಮ್ ಸೆಟ್. ಇಲ್ಲಿ ರ್ಯಾಕರ್ ಇಟ್ಟಿದ್ದಾರೆ, ಈ ಥರ ಐಟಮ್ಸ್ ಇರೋಕ್ಕೆ. ಚಿಕ್ಕದಾಗಿರುವಂಥ ಒಂದು ಬಾತ್ರೂಮ್. ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು, ಇವೆಲ್ಲ ಬೇಕಂತ ಅವಳಿಗೆ, ಮುಖ ಹೆಂಗೆ ಮಾಡ್ತಾ ಇದ್ದಾಳೆ. ಬಟ್ ರೇಟ್ ನೋಡಿ 800 rupees. ಒರಿಜಿನಲ್ ಫ್ಲವರ್ಸ್. ಅಮ್ಮ, ಆ ಯೆಲ್ಲೋ ಕಲರ್ ನೋಡು. ಸೊ ಇದು ಒರಿಜಿನಲ್ ಫ್ಲವರ್ಸು ನೋಡಿ, ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿದೆ. ಎಲ್ಲ ಒರಿಜಿನಲ್ ಫ್ಲವರ್ಸ್. ಇವೆಲ್ಲ ಗಾರ್ಡನ್ ಐಟಮ್ಸು, ಇದಿಷ್ಟು ಗಾರ್ಡನ್ ಐಟಮ್ಸ್. ಪಾಟ್ ಆಗಿರಬಹುದು, ಇಂಡೋರ್ ಪ್ಲ್ಯಾಂಟ್ಸ್. ಅವರು ಫೈನಲಿ ಒಂದು ಪ್ಲ್ಯಾಂಟ್ ತಗೊಂಡ್ರು. ಮನಿ ಪ್ಲ್ಯಾಂಟ್ ಅಲ್ಲ ಇದು, ನಮ್ಮ ಮನೇಲಿ ಈ ಥರ ಇದೆ, ಈ ಥರದ ಮನಿ ಪ್ಲ್ಯಾಂಟ್ ಇದೆ. ಮನಿ ಪ್ಲ್ಯಾಂಟ್ ಅಲ್ಲ, ಮನಿ ಪ್ಲ್ಯಾಂಟ್ ಇದು ಅಲ್ಲ. ಅದಕ್ಕೆ ಏನೋ ಬೇರೆ ಏನು ಜಾತಿ ಇಲ್ಲ, ಅದು ಬೇರೆ ಏನೋ ಇದೆ. ಇಲ್ಲೆಲ್ಲ ಬಂದರೆ ಹುಡುಗಿಯರಿಗೆ ಇಂಟ್ರೆಸ್ಟ್ ಇರಬೇಕು, ಹೋಗೋಣ ಅಂದ್ರೂ ಕೇಳ್ತಾ ಇಲ್ಲ. ನಡಿಯೋಕ್ಕೆ ಗಟ್ಟಿ ಇರ್ಬೇಕು ಇಲ್ಲಿ ಬಂದರೆ. ಹಾಂ, ಫಾರಿನಿಗ ಅಮಿತ್ ಏನು ಹುಡುಕ್ತಿದ್ಯಾ ಮತ್ತೆ? ಸೊ ನಾವು ಇಷ್ಟೆಲ್ಲ ತಗೊಂಡ್ವಿ. ಲಕ್ಕಿ ಪ್ಲ್ಯಾಂಟು, ಪಿಲ್ಲೋ, ಆಮೇಲೆ ಶೋ ಫ್ಲಾಸ್ 69 rupees ಈಚ್. ಆಮೇಲೆ ಇದೊಂದು ಹಾಟ್ ಚಾಕ್ಲೇಟ್ ಪೌಡರ್, ಮೇಡಮ್ ಅವರು ಒಂದಿದ್ದು ತಗೊಂಡ್ರು. ಸೊ ನನಗೆ ಏನು ಬೇಕು ಅಂತ ಹೇಳಿದ್ದೆ ಡಿಶ್ ಸೆಟ್ಟು, ನನಗದು ಸಿಕ್ಕಿಲ್ಲ. ಅದಕ್ಕೆ ವೇಗಾ ಸಿಟಿ ಹತ್ರ ಹೋಗ್ತೀನಿ. ಲಾಸ್ಟ್ ಟೈಮ್ ಮಮ್ಮಿ ಬಂದಾಗ ಅಲ್ಲಿ ನಾವು ಮಿಕ್ಸಿ ಎಲ್ಲ ತಗೊಂಡಿದ್ವಿ, ತುಂಬ ಚೆನ್ನಾಗಿತ್ತು. ಮೇ ಬಿ ಅಲ್ಲಿ ಸಿಗಬಹುದು. ಸೊ ಬಿಲ್ ಮಾಡೋಕ್ಕೆ ಹೋಗೋಣ. ಕ್ಷಣಕ್ಕೆ ಚೇಂಜ್ ಆಗ್ತಾ ಇದ್ದಾನೆ ಇವನು. ಇಲ್ಲಿ ನೋಡ್ರಿ, ಅಮ್ಮ ಇಲ್ಲಿದ್ದಾನೆ. ಗರ 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 ಸುತ್ತಾ ಇದ್ದಾರೆ ಐಕ್ಯ.
ಏನದು ಬಿಸ್ಕೆಟ್ಸಾ ಕುಕ್ಕೀಸಾ 90 ರುಪೀಸಾ ತಗೋ ಯಾವ್ದು ತಕೊಳ್ಳಿ ಯಾವ ಎಲ್ಲ ಒಂದೇ ತಗೋ ಚೆನ್ನಾಗಿದೆ ಹನಿ ಆ್ಯಂಡ್ ಓಟ್ಸ್ ಇದು ಫೀಲ್ಡ್ ವಿತ್ ಚಾಕ್ಲೇಟ್ ಎರಡು ತಗೋ ಫೀಲ್ಡ್ ವಿತ್ ಚಾಕ್ಲೇಟ್ ಎರಡು ತಗೋ ಎರಡು ಬೇಕಾ ತಗೋ ಎರಡು ಬೌಜಿ ಏನೋ ಉಟ್ಕೊಂಡು ತಗೊಂಡು ಬಂದರು. ಸಿಕ್ತಾ ನೀನು ಹುಡ್ತಿದ್ದಿದ್ದು ಐಟಮು ಐಕ್ಯಾ राव गो ती वेता तंका वेता ಹಾಕು ಕುಳ್ಳಿ ಅಂತ ಪ್ರೂವ್ ಆಗುತ್ತೆ. ಹಾಕು ಕುಳ್ಳಿ ಅಂತ ಪ್ರೂವ್ ಆಯ್ತು. ಹಾಕು ಕೈಯಕ್ 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 ಜಂಪ್ ಮಾಡು ಜಂಪ್ ಮಾಡು ಜಂಪ್ ಮಾಡು. बोजी बोजी तुम पड़े या ತಕೊಂಡಿದ್ದೀನೇನೋ ತಗೊಂಡಿದ್ದೇನೋ ಕಾಫಿ ನಮ್ಮದು ಐಕ್ಯ ಶಾಪಿಂಗ್ ಮುಗೀತು. ಬಟ್ ನನಗೇನು ಬೇಕಿತ್ತು ಐಟಮ್ ಸಿಕ್ಕಿಲ್ಲ. ಅದಕ್ಕೆ ವೆಗಾ ಸಿಟಿ ಹತ್ರ ಹೋಗಿ ನೋಡೋಣ ಅಂತ ಇದ್ದೀನಿ. ಬಟ್ ಇವತ್ತು ಹೋಗಲೇಬೇಕು. ಇನ್ನು ವೀಕ್ ಡೇಸಲ್ಲಂತೂ ಆಗೋದೇ ಇಲ್ಲ. ಏನು ಬಿಟ್ರು ಈ ಪಾನಿಪುರಿ ನೋಡಿದರೆ ತಿಂದೇ ಇರೋಕ್ಕಾಗುತ್ತಾ? ಸುಷ್ಮಿತಾ ಸಮಾಧಾನನಾ? ಅವ್ರನ್ನ ಸೈಡಿಗೆ ಹಾಕ್ಬಿಟ್ಟು ನೀನು ಹಾಕೊಂಡು ತಿನ್ಬಿಡು. ಮೆಲ್ಲಕ್ಕೆ ಮೆಲ್ಲಕ್ಕೆ ಚೆಲ್ಲಕ್ಕಿದೆ. ಇದು ಮೊನ್ನೆ ಇದು ಮೊನ್ನೆ ಇದು ಧನರಾಜ್ ಮತ್ತೆ ರಜತ್ ಮಾಡ್ದಂಗ ಆಯ್ತು. ಸುಮ್ಮನೆ ಹೋಗಿ ಹಾಕು. ನೀನು ಯಾಕೆ ಮುಟ್ಟಕ್ಕೋದ ಅವಳನ್ನ ಯಾಕೆ ಮುಟ್ಟಕ್ಕೋದ? ಮುಂದೆ ಬಂದಿತ್ತಲ್ಲ ಅದಕ್ಕೆ ಸೊ ಐಕ್ಯದಿಂದ ನಾವು ವೆಗಾ ಸಿಟಿಗೆ ಬಂದ್ವಿ. ಅಲ್ಲಿ ಕೂಡ ಚೆಕ್ ಮಾಡಿದ್ವಿ. ಅಲ್ಲಿ ಕೂಡ ನಮಗೆ ಏನಂದರೆ ಏನೂ ಸಿಕ್ಕಿಲ್ಲ. ಆ್ಯಕ್ಚುಲಿ ಐಕ್ಯಕ್ಕಿಂತ ತುಂಬ ವರ್ಸ್ಟ್ ಆಗಿತ್ತು. ಏನೂ ಸಿಕ್ಕಿಲ್ಲ ವೆಗಾ ಸಿಟಿಯಲ್ಲಿ. ಸೊ ಅಲ್ಲಿಂದ ನಾವು ಮೀನಾಕ್ಷಿಯಲ್ಲಿರುವ ಹೋಮ್ ಸ್ಟಾಪ್ ಅಂತ ಹೇಳ್ಕೊಂಡು ಒಂದು ಶೋರೂಮ್ ಚೆಕ್ ಮಾಡಿದ್ವಿ. ಲಿಟ್ರಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಐಟಮ್ಸ್ ಆಗಲಿ ಪ್ರತಿಯೊಂದು ಕೂಡ ಏನು ಬೇಕು ಎಲ್ಲದು ರೇಟು ಕೂಡ ತುಂಬ ರೀಸನೇಬಲ್ ಆಗಿನೇ ಇದೆ. ಅಷ್ಟು ಕಾಸ್ಟ್ಲಿ ಕೂಡ ಇಲ್ಲ. ಅಂದರೆ ಐಟಮಿಗೆ ತಕ್ಕಂತೆ ಇದೆ. ಐಟಮ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಸೊ ಹಾಗಾಗಿ ಅಷ್ಟೊಂದು ಇದಂತ ಅನಿಸಿಲ್ಲ. ಸೊ ನಾನು ಹೇಳುವ ಐಟಮ್ ನನಗೆ ಸಿಗದೇ ಇರ್ಬೋದು. ಬಟ್
ಅದಕ್ಕೆ ಸ್ವಲ್ಪ ಇದು ಮಾಡೋಷ್ಟು ಚೆನ್ನಾಗಿದ್ದಿತ್ತು. ಸೊ ಹಾಗಾಗಿ ನಾವು ಮೀನಾಕ್ಷಿಯಲ್ಲಿರುವ ಹೋಮ್ ಸ್ಟಾಪ್ ಅನ್ನೋ ಇದರಲ್ಲಿ ತಗೊಂಡ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಡಿಶ್ ಸೆಟ್ ಬೇಕಿತ್ತು ನಮಗೆ. ಸೊ ಹಾಗಾಗಿ ನಾವು ಡಿಶ್ ಸೆಟ್ನ ತಗೊಂಡ್ವಿ. ಅದೇನು ಎಂತ ಅಂತ ಹೇಳಿಕೊಂಡು ನಾನು ಈಗ ಇಲ್ಲಿ ತೋರಿಸ್ಬಿಟ್ರೆ ಮೇ ಬಿ ನನ್ನ ವೀಡಿಯೋನ ಎಲ್ಲಾದರೆ ಅಂಕಲ್ ಆಗಲಿ ಆಂಟಿ ನೋಡಿಬಿಟ್ರೆ ಅವರಿಗೂ ಗೊತ್ತಾಗ್ಬಿಡುತ್ತೆ ಅದು ನಾವೇನು ಗಿಫ್ಟ್ ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು. ಸೊ ಅದಕ್ಕೋಸ್ಕರ ಮಮ್ಮಿ ನಮ್ಮ ಜೊತೆ ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಮಮ್ಮಿ ಕೂಡ ಹೇಳಿದರು, ಸೊ ನೀವೇ ಪರ್ಚೇಸ್ ಮಾಡಿ ಕೊಡಿ ಅಂತ ಹೇಳ್ಕೊಂಡು. ಸೊ ಹಾಗಾಗಿ ಮಮ್ಮಿ ಕಡೆಯಿಂದ ಮತ್ತು ನಮ್ಮ ಕಡೆಯಿಂದ ಗಿಫ್ಟ್ ನಾವು ತಗೋಬೇಕಿತ್ತು. ಸೊ ಹಾಗಾಗಿ ಇಬ್ಬರ ಕಡೆಯಿಂದನೂ ನಾವು ಗಿಫ್ಟ್ ನಾನು ಅಲ್ಲೇ ತಗೊಂಡ್ವಿ, ನಾವು ಅಲ್ಲೇ ಪರ್ಚೇಸ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಎಸ್, ಫೈನಲಿ ಅಂದರೆ ನಾವು ಹೇಳ್ದಂಗೆ ಕಂಪ್ಲೀಟ್ಲಿ ಆ ಥರ ಸಿಕ್ಕಿಲ್ಲ, ಬಟ್ ಸ್ವಲ್ಪ ಸೈಜ್ ಚಿಕ್ಕದಿತ್ತು. ಬಟ್ ಓಕೆ ಚೆನ್ನಾಗಿತ್ತು. ರೇಟ್ ಕೂಡ ನಾರ್ಮಲ್ ಆಗಿನೇ ಇತ್ತು. ಸೊ ಹಾಗಾಗಿ ಎಲ್ಲ ಕಡೆ ಹೋಗಿ ಐಕೆ ಹೋದ್ವಿ, ಆಮೇಲೆ ಮೆಗಾ ಸಿಟಿ ಹೋದ್ವಿ, ಎಲ್ಲೂ ಸಿಕ್ಕಿಲ್ಲ. ಲಾಸ್ಟಿಗೆ ಸಿಕ್ಕಿರೋದು ಮೀನಾಕ್ಷಿ ಮಾಲಲ್ಲಿ ಹೋಮ್ ಸ್ಟೋರ್ ಹೋಮ್ ಸ್ಟೋರ್ ಅಂತ ಹೇಳ್ಕೊಂಡು ಒಂದು ಶೋರೂಮ್ ಇದೆ, ಅಲ್ಲಿ ಸಿಕ್ತು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಪ್ರತಿಯೊಂದು ಮನೆ ಐಟಮ್ಸ್ ಆಗಲಿ, ಬೆಡ್ಗೆ ಹಾಕೋ ಕವರ್ಸು, ಅದೆಲ್ಲ ತುಂಬಾನೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಸಿಕ್ತು. ಸೊ ಈಗ ಮನೆಗೆ ಹೊರಟ್ವಿ. ಟೈಮ್ ಎಷ್ಟಾಯ್ತು? ಬೆಳಿಗ್ಗೆ 12 o'clock ಹೋಗಿರೋದು ನಾವು. 12 ಈಗ 6:30 ಆಯ್ತು. ಹುಡುಕಿ ಫೈನಲಿ ಸಿಕ್ತು. ಈಗ ಎಲ್ಲಿ ಕರ್ಕೊಂಡು ಹೋಗ್ತೀನಿ? ನನಗೆ ಎಲ್ಲಿ ಕರ್ಕೊಂಡು ಹೋಗ್ತೀಯ? ಹೆಸರೇಳು. ಬಾರ್ಬಿಕ್ಯೂ ಕರ್ಕೊಂಡು ಹೋಗ್ತಾರಂತೆ ನನಗೆ. ಸುಷ್ಮಿತಾ, ಎಲ್ಲಿದ್ದೀರಾ? ಸಾಕಾಯ್ತಲ್ಲ? ಹೊಟ್ಟೆ ಹಸಿತೈತಲ್ಲ? ನಾವೇನ್ ತಿನ್ವಿ ಮತ್ತೆ? 2 ಇಡ್ಲಿ, ಅಲ್ಲಿ ಪಾನಿಪುರಿ ತಿಂದಿದ್ದು, ಅದು ಹೊಟ್ಟೆಗೆ ಹೋಗಿಲ್ಲ. ಪಾನಿಪುರಿನೂ ತಿಂದಿದ್ದಾಳೆ ಕಡ್ಡಿ ಅವಳು. ಎಸ್, ಈಗ ಬಾರ್ಬಿಕ್ಯೂ ತಿಂದು ಮನೆಗೆ. ನೆಕ್ಸ್ಟ್ ಬಂದ್ವಿ ಸ್ಮೋಕ್ಡ್ ಔಟ್ ಬಾರ್ಬಿಕ್ಯೂ. ಸ್ಮೋಕ್ಡ್ ಔಟ್ ಬಾರ್ಬಿಕ್ಯೂ ಅಲ್ಲಿ ಶೀಖ್ ಕಬಾಬ್, ಲೆಗ್ ಪೀಸ್, ಕೇರಳ ಚಿಕನ್ ಅಲ್ಲ ಕೇರಳ ಪೆಪ್ಪರ್ ಚಿಕನ್. ಸೊ ಟೇಸ್ಟ್ ಹೇಗಿದೆ ನೋಡೋಣ. ಕಬಾಬ एक पीस की मतलब ಕೇರಳ ಚಿಕನ್ ಪೆಪ್ಪರ್. ಎಸ್, ಫೈನಲಿ ಬೆಳಿಗ್ಗೆ 9 o'clock ಆ್ಯಕ್ಚುಲಿ ಚರ್ಚಿಗೆ ಹೋಗಿದ್ದು. ಐಕೆಗೆ ಹೊರಡಬೇಕಾದ್ರೆ 12 o'clock ಆಗಿತ್ತು ಮಧ್ಯಾಹ್ನ. ಸೊ 12 ಮನೆಗೆ ಬಂದು ಮುಟ್ಟೋ ಅಷ್ಟೊತ್ತಿಗೆ 8 o'clock 8:30 ಆಗಿತ್ತು. ಸೊ ಫೈನಲಿ ನಮಗೆ ಸಿಕ್ತು. ಬಟ್ ಐಕ್ಯದಲ್ಲಿ ಸಿಕ್ಕಿಲ್ಲ, ವೇಗದಲ್ಲೂ ಸಿಕ್ಕಿಲ್ಲ. ಮೀನಾಕ್ಷಿಯಲ್ಲಿ ಸ್ಟೋರ್ ಹೋಮ್ಸ್ ಅಂತ ಹೇಳ್ಕೊಂಡಿದೆ, ಅಲ್ಲಿ ಸಿಕ್ತು. ತುಂಬಾ ಚೆನ್ನಾಗಿತ್ತು. ಬಟ್ ಕಾಸ್ಟ್ಲಿ ಇದೆ, ಬಟ್ ಐಟಮ್ ಕೂಡ ಅಷ್ಟೇ ಚೆನ್ನಾಗಿದೆ, ಕೊಡಬಹುದು. ಸೊ ನಾವು ಡಿಶ್ ಸೆಟ್ನ ತಗೊಂಡು ಬಂದ್ವಿ. ಅಂದರೆ ಅಂದ್ಕೊಂಡಿದ್ದು ನಾನು ಡಿಶ್ ಸೆಟ್ಟು ತಗೋಬೇಕಂತ ಇದ್ದಿತ್ತು, ಬಟ್ ಹಾಗೆ ಸಿಕ್ಕಿಲ್ಲ. ಬಟ್ ಸ್ವಲ್ಪ ಮಿಸ್ ಮ್ಯಾಚ್ ಸಿಕ್ತು, ಪರವಾಗಿಲ್ಲ, ಖುಷಿ ಆಯಿತು. ಸೊ ಮನೆಗೆ ಬಂದು ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಳ್ಳೋ ಟೈಮ್ ಆಯಿತು. ಸೊ ನಾಳೆ ಬೆಳಿಗ್ಗೆ ಎದ್ದು ಡ್ಯೂಟಿಗೆ ಹೋಗಬೇಕು. ಸೊ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.